ನಮಸ್ಕಾರ. ನಾನು ಡಾಕ್ಟರ್ ಕೆ ಆನಂದ್ ಮಾಲೂರು. ಡಾಕ್ಟರ್ ಎಸ್ ಲಕ್ಷ್ಮೀದೇವಿ ಸ್ಮಾರಕ ಪ್ರತಿಷ್ಠಾನ, ಇದರ ಯೂಟ್ಯೂಬ್ ಲಕ್ಷ್ಮೀ ಸಂಸಾರ, ಸಂಶೋಧನೆ, ಸಾಹಿತ್ಯ ಮತ್ತು ರಂಗಭೂಮಿ, ಈ ಮೂರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ಅತ್ಯಂತ ಪ್ರತಿಭಾವಂತ ಸಂಶೋಧಕಿ, ಕವಿಯತ್ರಿ, ಬರಹಗಾರ್ತಿ, ಅದಕ್ಕಿಂತ ಮುಖ್ಯವಾಗಿ ತುಂಬ ಹೃದಯವಂತಿಕೆ ಇದ್ದಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ಡಾಕ್ಟರ್ ಎಸ್ ಲಕ್ಷ್ಮೀದೇವಿ. ಡಾಕ್ಟರ್ ಎಸ್ ಲಕ್ಷ್ಮೀದೇವಿ ಅತ್ಯಂತ ಬಡತನದ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಒಬ್ಬ ದಿಟ್ಟ ಹೆಣ್ಣುಮಗಳು. ಹುಟ್ಟುತ್ತಾನೆ ಹಸಿವನ್ನು ಕಂಡಂಥ ಒಬ್ಬ ಹೆಣ್ಣುಮಗಳು, ಹಸಿವಿನ ಜೊತೆಗೇ ತನ್ನ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನದಲ್ಲಿ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡಂಥ ಒಬ್ಬ ಮುಖ್ಯವಾದಂಥ ಒಬ್ಬ ಮಹಿಳೆ. ಇವರು ಕನ್ನಡ ಸಾಹಿತ್ಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಮಾಡೋದ್ರ ಮೂಲಕ ಮಹಿಳಾ ಸಂವೇದನೆ, ದಲಿತ ಸಂವೇದನೆ ಮತ್ತು ಮಾನವೀಯ ಸಂವೇದನೆಗಳ ಕುರಿತು ಅನೇಕ ಕವಿತೆಗಳನ್ನು, ಬರಹಗಳನ್ನು ಬರೆದಿದ್ದಾರೆ. ಇದರ ಜೊತೆಗೇ ಸಾಮಾಜಿಕ ಕಾರ್ಯಕರ್ತೆಯಾಗಿ ಅನೇಕ ಹೋರಾಟಗಳಲ್ಲಿ, ಸಾಮಾಜಿಕ ಚಳುವಳಿಗಳಲ್ಲಿ ಭಾಗವಹಿಸ್ತಾನೇ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಒಬ್ಬ ಉತ್ತಮವಾದಂಥ ಅಧ್ಯಾಪಕಿ ಮತ್ತು ಸಂಶೋಧಕಿ. ನಾನು ಇವರನ್ನು ಕಳೆದ 30, ಈಗ ನಮ್ಮ ಜೊತೆ ಅವರು ಇಲ್ಲದೇ ಇದ್ದರೂ ಕೂಡ ಕಳೆದ 30 ವರ್ಷಗಳಲ್ಲಿ ನನಗೆ ಅನ್ನಿಸಿದ ಮತ್ತು ನಾನು ಕಂಡಂಥ, ಅದನ್ನು ಹೇಳೋದಕ್ಕಿಂತ ಅವರು ಬರೆದಂಥ ಕವಿತೆಗಳು ಮತ್ತು ಬರಹಗಳಲ್ಲಿ ಒಂದು ಕವಿತೆಯನ್ನು ನಾನು ಇಲ್ಲಿ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಡಾಕ್ಟರ್ ಲಕ್ಷ್ಮೀದೇವಿ ಅವರ ಗರ್ಭಾಂಕುರ ಕವನ ಸಂಕಲನದ ಒಂದು ಕವಿತೆಯನ್ನು ನಾನಿಲ್ಲಿ ವಾಚನ ಮಾಡ್ತಾ ಇದ್ದೇನೆ. ಅದರ ಶೀರ್ಷಿಕೆ ಶೂನ್ಯ. ಈ ದಿನದ ಸೂರ್ಯನಿಗೆ ಅದೇನು ಹೊಳಪು, ವನುಪು, ವಯ್ಯಾರ, ಮೂಡಣದಲ್ಲಿ ಮೂಡುವುದೇ ತಡ, ಎದ್ದು ಬಿದ್ದು ಬಂದೇ ಬಿಟ್ಟ ನನ್ನ ಮನೆಯ ಬಾಗಿಲಿಗೆ. ನನ್ನ ಮನಸ್ಸಿನ ಕದ ತಟ್ಟಿ ಎಚ್ಚರಗೊಳಿಸುವ ಪ್ರಯತ್ನ ಮಾಡುತ್ತಲೇ ಕೀಟಲೆಯ ನಗೆನಕ್ಕು ಹೇಳಿದ ಶುಭೋದಯ. ಎಚ್ಚರಗೊಳಿಸುವ ಪ್ರಯತ್ನ ಮಾಡುತ್ತಲೇ ಕೀಟಲೆಯ ನಗೆನಕ್ಕು ಹೇಳಿದ ಶುಭೋದಯ. ನೆನ್ನೆಯೆಲ್ಲ ಎಷ್ಟೋ ದಣಿದು ರಾತ್ರಿ ದಣಿವು ಆರಲಿಲ್ಲವೆಂದೆಲ್ಲ ಹೇಳಿ ನೀನು ನನ್ನ ಜೊತೆಗಿದ್ದರೆಷ್ಟು ಚೆನ್ನಿತ್ತು. ಈ ಜೀವನವೆಂದವನು ರಾತ್ರಿಯ ನೀರವತೆಯಲ್ಲಿ ನನ್ನ ಮನದ ಕೋಣೆಯ ತುಂಬಿತ್ತೆಂದು ನುಡಿದವನು. ಬೆಳಗಿನ ಶುಭೋದಯ ಹೇಳುವಾಗ ರಾಗರತೆಯ ಮುಸುಕು ಹಾಕುತ್ತಾ ತೇಲುಗಂಡಿನ ಸನ್ನೆಯಲ್ಲಿ ನನ್ನ ಕೂಗುತ್ತಾ ನೀನಿಲ್ಲದೇನೂ ಇಲ್ಲವೆಂದನಲ್ಲ. ಅವನ ನೋಟ, ದೇಹ, ಲವಲವಿಕೆಯ ಮೊಗವಾಡ ಹೊತ್ತರೂ ಸಹ ಅವನ ಮಾತಿನ ಸತ್ಯ ಸಾಕ್ಷಾತ್ಕಾರವಾದದ್ದು ಹಿಂದೆ. ಮಾತಿನಲ್ಲೇ ಮರಳುಗೊಳಿಸುವ ಅವನ ಬಿಂಕ ಬಿಗುಮಾನಗಳ ನೋಡಿ ಕ್ಷಣಕಾಲ ನಿಂತು ಕೇಳಲು ಪ್ರಯತ್ನಿಸಿದೆ. ರಾತ್ರಿ ಹೇಗೆ ಕಳೆದೆಯೋ ನಲ್ಲನೆಂದು. ಹಚ್ಚ ಹಸಿರಿನ ಗಿರಿಬಾಲಿಗೆ ಹೊಸ ಕೆಂಬಣ್ಣದ ಮುಸುಕ ಹೊದಿಸಿ ಈಗಷ್ಟೇ ನಾಚಿ ನೀರಾದ ಅವಳ ಸೆರಗ ಹಿಡಿದೆಳೆದು ತುಂಟತನ ಬೀರಿ ಇತ್ತ ಬಂದನೆಂದು ಅವನೆನಲು ಹುಸಿ ಮುನಿಸು ತೋರಿ ಉತ್ತರಿಸಿದೆ. ಹೋದ ಕೆಲಸ ಆಯಿತೆ, ಇನ್ನೂ ಬಾಕಿ ಉಳಿಯಿತೆ. ಇದ್ದರೆ ಹೇಳು, ಬಂದೆನ್ನ ಇದಿರುಗೊಂಡು ಕಾರಣವೇನೆಂದು. ಕಣ್ಣ ಮಿಟುಕಿಸಿ ತದೇಕ ಚಿತ್ತದಿಂದ ನೋಡಿ ಹೇಳಿದ, ಸಮಸ್ತ ಜೀವಕಣಗಳಿಗೆ ಜೀವಶಕ್ತಿ ತುಂಬುವ ನಾನು ನೀನಿಲ್ಲದೆ, ನಿನ್ನ ಸ್ಪರ್ಶ ನುಡಿ ಇಲ್ಲದೆ
ಶೂನ್ಯನೆಂದು.